Hello my dear students, today we are starting with income from other sources. Income from other sources ಅಂದರೆ ಏನಪ್ಪ ಅಂದರೆ ಕೆಲವೊಂದು ಇನ್ಕಮ್ಸ್ಗಳು ಪ್ರಾಫಿಟ್ ಆ್ಯಂಡ್ ಗೇನ್ಸಲ್ಲೂ ಸಹ ಟ್ಯಾಕ್ಸಬಲ್ ಆಗೋದಿಲ್ಲ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸಲ್ಲೂ ಟ್ಯಾಕ್ಸಬಲ್ ಆಗೋದಿಲ್ಲ. ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲೂ ಸಹ ಟ್ಯಾಕ್ಸಬಲ್ ಆಗೋದಿಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲೂ ಸಹ ಟ್ಯಾಕ್ಸಬಲ್ ಆಗೋದಿಲ್ಲ. ಈ ಎಲ್ಲ ಎಡ್ಸ್ಗಳಲ್ಲಿ ಟ್ಯಾಕ್ಸಬಲ್ ಆಗದೆ ಆ ಕೊನೆಗೆ ಉಳಿದಿರ್ತಕ್ಕಂತಹ ಇನ್ಕಮ್ಸ್ಗಳನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಯಾವ ಇನ್ಕಮ್ಸನ್ನು ಟ್ಯಾಕ್ಸಬಲ್ ಮಾಡ್ತೀವಿ ಅನ್ನೋದನ್ನು ಮುಂದೆ ಅಂದರೆ ಈ ವಿಡಿಯೋ ಕಂಪ್ಲೀಟ್ ಆದ ಮೇಲೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇವಾಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಂದುಬಿಟ್ಟು 14 ಮಾರ್ಕ್ಸ್ಗೆ ನಿಮಗೆ ತುಂಬ ಇಂಪಾರ್ಟೆಂಟ್, ಜೊತೆಗೆ ತುಂಬ ಈಸಿಯೆಸ್ಟ್ ಚಾಪ್ಟರ್ಸ್ ಕೂಡ ಇದು. ಬೇರೆ ಎಲ್ಲ ಚಾಪ್ಟರ್ಗೆ ಕಂಪೇರ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ 2 ಬೆಂಗಳೂರು ಯೂನಿವರ್ಸಿಟಿಯ ಪ್ರಕಾರ ಇನ್ಕಮ್ ಟ್ಯಾಕ್ಸ್ 2ನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಂದು ಈಸಿಯೆಸ್ಟ್ ಚಾಪ್ಟರ್. ಸೊ ಅದಕ್ಕೆ ಈ ಚಾಪ್ಟರ್ಸಲ್ಲಿ ಯು ಶುಡ್ ಕಾನ್ಸಂಟ್ರೇಟ್ ಪ್ರಾಪರ್ಲಿ. ತುಂಬ ಈಸಿಯಾಗಿದೆ, ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಅದಕ್ಕೋಸ್ಕರ ಇನ್ಕಮ್ ಫ್ರಮ್ ಅದರ್ ಸೋರ್ಸನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಇವಾಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದರೆ ಏನಪ್ಪ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದರೆ ಏನು ಅಂದರೆ ಎನ್ ಇನ್ಕಮ್ ವಿಚ್ ಇಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ ಎನಿ ಅದರ್ ಹೆಡ್. ಯಾವುದೇ ಒಂದು ಇನ್ಕಮ್ ಬೇರೆ ಯಾವುದೇ ಹೆಡ್ಗಳಲ್ಲಿ ಟ್ಯಾಕ್ಸಬಲ್ ಆಗದೆ ಆ್ಯಂಡ್ ವಿಚ್ ಇಸ್ ನಾಟ್ ಫ್ರೀ ವಿತ್ ಫಾಲ್ ಅಂಡರ್ ದಿಸ್ ಹೆಡ್. ಮತ್ತು ಆ ಒಂದು ಇನ್ಕಮ್ ಟ್ಯಾಕ್ಸ್ ಫ್ರೀ ಆಗಿರಬಾರ್ದು. ಅಂತಹ ಇನ್ಕಮನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಏನಾದರೂ 14 ಮಾರ್ಕ್ಸ್ಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಗ್ಗೆ ಕೇಳಿದರೆ ನೀವು ಒಂದಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಒಂದು 10-12 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ನಾವು ಪರ್ಸೆಂಟೇಜ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬಿಟ್ಟು ಕಂಡುಹಿಡಿಯಬೇಕು. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿ ಫಸ್ಟು ಮೀನಿಂಗ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಏನಾದರೂ ಎಕ್ಸಾಮಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ನೀವೇನು ಬರೀಬೇಕು ಅಂದರೆ ಎನ್ ಇನ್ಕಮ್ ವಿಚ್ ಇಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ ಎನಿ ಅದರ್ ಹೆಡ್ ಆ್ಯಂಡ್ ವಿಚ್ ಇಸ್ ನಾಟ್ ಫ್ರೀ ವಿತ್ ಫಾಲ್ ಅಂಡರ್ ದಿಸ್ ಹೆಡ್. ಅಂದರೆ ಯಾವುದೇ ಒಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಿಟ್ಟು ಬೇರೆ ಯಾವುದೇ ಹೆಡ್ಗಳಲ್ಲಿ ಟ್ಯಾಕ್ಸಬಲ್ ಆಗಿರಬಾರ್ದು, ಮತ್ತು ಆ ಇನ್ಕಮ್ ಟ್ಯಾಕ್ಸ್ ಫ್ರೀ ಸಹ ಆಗಿರಬಾರ್ದು. ಅಂತಹ ಇನ್ಕಮನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳ್ಬಿಟ್ಟು ಕೂಗ್ತೀವಿ, ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೆಡ್ಡಲ್ಲಿ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಯ್ತಾ? ನೆಕ್ಸ್ಟು ಯಾವ ಇನ್ಕಮನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ? ಬೇಸಿಕಲಿ ನಮ್ಮ ಹತ್ರ 3 ಪಾಯಿಂಟ್ಸ್ ಇದ್ದಾವೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಾವಿಷನ್ಸ್ ಪ್ರಕಾರನೇ ನಮ್ಮ ಹತ್ರ 3 ಪಾಯಿಂಟ್ಸ್ ಇದ್ದಾವೆ. ಈ ಒಂದು 3 ಪಾಯಿಂಟ್ಸನ್ನು ನಾವು ಕನ್ಸಿಡರ್ ಮಾಡಿ ಒಂದು ಸಲ ಚೆಕ್ ಮಾಡಿದ್ರೆ ಈ ಒಂದು 3 ಪಾಯಿಂಟ್ಸ್ಗಿನ ಆನ್ಸರ್ ಏನಾದರೂ ನೋ ಅಂತ ಬಂದರೆ, ನಾವು ಚೆಕ್ ಮಾಡಿದಾಗ ಆನ್ಸರ್ ಏನಾದರೂ ನೋ ಅಂತ ಬಂದರೆ, ಈ 3 ಕ್ವೆಶನ್ಸಿನ ಆನ್ಸರ್ ನೋ ಅಂತ ಬಂದರೆ ಅವಾಗ ಏನಾಗುತ್ತೆ, ಅಂತಹ ಇನ್ಕಮನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಫಸ್ಟ್ ಏನು ಚೆಕ್ ಮಾಡಬೇಕು? ಈಸ್ ಇಟ್ ಎಕ್ಸೆಂಪ್ಟ್? ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಕಮ್ ಎಕ್ಸೆಂಪ್ಟ್ ಅಥವಾ ಟ್ಯಾಕ್ಸಬಲ್ ಅನ್ನೋದನ್ನು ನಾವು ಮೊದಲು ಚೆಕ್ ಮಾಡ್ಕೋಬೇಕು. ಕೊಟ್ಟಿರ್ತಕ್ಕಂಥ ಇನ್ಕಮ್ಮು ಎಕ್ಸೆಂಪ್ಟ್ ಅಥವಾ ಟ್ಯಾಕ್ಸಬಲ್ ಅಂತ ಮೊದಲು ಚೆಕ್ ಮಾಡ್ಕೋಬೇಕು. ಸೆಕೆಂಡ್, ಈಸ್ ಇಟ್ ಟ್ಯಾಕ್ಸಬಲ್ ಅಂಡರ್ ಎನಿ ಸ್ಪೆಸಿಫಿಕ್ ಹೆಡ್ ಆಫ್ ಇನ್ಕಮ್? ಕೊಟ್ಟಿರ್ತಕ್ಕಂಥ ಇನ್ಕಮ್ ಯಾವುದಾದರೂ ಸ್ಪೆಸಿಫಿಕ್ ಹೆಡ್ ಆಫ್ ಇನ್ಕಮಲ್ಲಿ ಟ್ಯಾಕ್ಸಬಲ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಕೊಟ್ಟಿರ್ತಕ್ಕಂತಹ ಇನ್ಕಮ್ ಯಾವುದಾದ್ರೂ ಸ್ಪೆಸಿಫಿಕ್ ಹೆಡ್ಡಲ್ಲಿ ಟ್ಯಾಕ್ಸಬಲ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದು ಸಹ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್, ಈಸ್ ಇಟ್ ಎ ಕ್ಯಾಪಿಟಲ್ ರಿಸಿಟ್ಟ ಅಥವಾ ಅಲ್ವಾ ಅನ್ನೋದನ್ನು ಸಹ ಚೆಕ್ ಮಾಡ್ಕೋಬೇಕು. ಈ 3 ಪಾಯಿಂಟ್ಸಿನ ಅಥವಾ 3 ಕ್ವಶನ್ನಿನ ಆನ್ಸರ್ ಏನಾದರೂ ನೋ ಅಂತ ಬಂದರೆ ಆವಾಗ ನಾವು ಡೈರೆಕ್ಟಾಗಿ ಈ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥ ಅಥವಾ ಈ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೆಡ್ಡಿಂಗಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಂತ ಕನ್ಸಿಡರ್ ಮಾಡಬೇಕು. ಗೊತ್ತಾಯ್ತಾ? ಈ 3 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು, ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರ ಸೆಕ್ಷನ್ 56 ಏನೇನನ್ನು ಕಂಪ್ರೈಸ್ ಮಾಡುತ್ತೆ ಅಂತ, ಸೆಕ್ಷನ್ 56 ಏನೇನನ್ನು ಒಳಗೊಂಡಿದೆ ಅಂತ. ಓಕೆನಾ? ಯಾಕಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸನ್ನು ಹೋಲ್ ಪ್ರಾವಿಷನ್ಸ್ ಸೆಕ್ಷನ್ 56ಅಲ್ಲಿ ಇರೋದು. ಇವಾಗ
ಸೆಕ್ಷನ್ 56 ಏನೇನೆಲ್ಲ ಬರುತ್ತೆ ಅಂತ. ಡಿವಿಡೆಂಡ್ ಅದರ್ ದ್ಯಾನ್ ಡಿವಿಡೆಂಡ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 ಆ್ಯಂಡ್ ಆರ್ 10 ಸಬ್ಸೆಕ್ಷನ್ 35. ಯಾವುದಾದರೂ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಅಂತ ಹೇಳ್ತೀವಲ್ಲ, ಆ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಎಲ್ಲ ಎಕ್ಸೆಂಪ್ಟ್ ಆಗಿರ್ತಕ್ಕಂಥ ಡಿವಿಡೆಂಡ್ಸ್ ಏನಾದರೂ ರಿಸೀವ್ ಮಾಡಿದ್ರೆ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15 ಇವೆರಡೂ ಡಿವಿಡೆಂಡ್ ಬಿಟ್ಟು ಮಿಕ್ಕ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನೀಸ್ ಆಗಿರ್ಬೋದು, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟೀಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಡಿಮೋಟ್ ಡಿವಿಡೆಂಡ್, ಈ ಎಲ್ಲ ಡಿವಿಡೆಂಡ್ಸನ್ನು ಸಹ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೆಡ್ಡಲ್ಲಿ ಟ್ಯಾಕ್ಸಬಲ್ ಮಾಡ್ಕೋಬೇಕು. ಮತ್ತು ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ಕ್ರಾಸ್ವರ್ಡ್ ಪಜಲ್ಸ್, ರೇಸಸ್, ಹಾರ್ಸ್ ರೇಸಸ್, ಕಾರ್ಡ್ ಗೇಮ್ಸ್, ಅದರ್ ಗೇಮ್ಸ್ ಆಫ್ ಎನಿ ಸಾರ್ಟ್, ಗ್ಯಾಮ್ಲಿಂಗ್ ಆರ್ ಬೆಟ್ಟಿಂಗ್. ನಾನು ಮೊದಲೇ ಹೇಳಿದ್ದೀನಿ, ನಿಮಗೆ ಕ್ಲಾಸ್ ಮಾಡುವಾಗ ಸಹ ಹೇಳಿದ್ದೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಕ್ಯಾಶುಯಲ್ ಇನ್ಕಮ್ ಬಗ್ಗೆನೇ ಇನ್ಫಾರ್ಮೇಷನ್ ಜಾಸ್ತಿ ಇರೋದು. ಕ್ಯಾಶುಯಲ್ ಇನ್ಕಮ್ಸ್ ಅಂದರೆ ಏನಪ್ಪ ಅಂದರೆ, ನಾವು ಹಳ್ಳಿ ಕಡೆಯ ಭಾಷೆಗಳಲ್ಲಿ ನಾವೇನಂತ ಹೇಳ್ತೀವಿ, ಕ್ಯಾಶುಯಲ್ ಇನ್ಕಮ್ನ ಅಂದರೆ ಜೂಜುಗಳು ಅಂತ ಡಿಫೈನ್ ಮಾಡ್ತೀವಿ, ಜೂಜು ಅಡ್ಡೆಗಳು ಅಂತ ಡಿಫೈನ್ ಮಾಡ್ತೀವಿ. ಜೂಜು ಅಡ್ಡೆಗಳಲ್ಲಿ ಏನೇನೆಲ್ಲ ಆಡ್ತಾರೆ, ಮಟ್ಕ ಇರ್ಬೋದು, ಗ್ಯಾಮ್ಲಿಂಗ್ ಇರ್ಬೋದು, ಕಾರ್ಡ್ ಗೇಮ್ಸ್ ಇರ್ಬೋದು, ಕ್ರಾಸ್ವರ್ಡ್ ಪಜಲ್ಸ್ ಇರ್ಬೋದು, ಮತ್ತು ಕ್ಯಾಸಿನೋ ಪಬ್ಗಳೆಲ್ಲ ಇರ್ತಾವಲ್ಲ, ಕ್ಯಾಸಿನೋ ಕ್ಲಬ್ಗಳೆಲ್ಲ ಇರ್ತಾವಲ್ಲ, ಅದರಲ್ಲಿ ಸಹ ಜೂಜು ಅಡ್ಡೆಗಳಿರ್ತವೆ. ಅವು ಹೈ ಪ್ರೊಫೈಲ್ ಗೇಮ್ಸ್ಗಳಾಗಿರ್ತವೆ. ಅವು ಸಹ ಇಲ್ಲೀಗಲ್ ಗೇಮ್ಸೇ, ಬಟ್ ಅದರಲ್ಲೆಲ್ಲ ಇನ್ಕಮ್ಸ್ ಅರ್ನ್ ಮಾಡಿದ್ರೆ ಅಂತಹ ಇನ್ಕಮ್ಸನ್ನು ನಾವೇನಂತ ಕೂಗ್ತೀವಿ ಅಂದರೆ ಕ್ಯಾಶುಯಲ್ ಇನ್ಕಮ್ಸ್ ಅಂತ ಕೂಗ್ತೀವಿ. ಇವಾಗ ಆ ಥರ ಇನ್ಕಮ್ಸ್ ಏನಾದರೂ ಇದ್ದರೆ, ಆ ಥರ ಇನ್ಕಮ್ಸಿಂದ ಏನಾದರೂ ಅರ್ನ್ ಮಾಡಿದರೆ ಅದನ್ನೆಲ್ಲ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೆಡ್ಡಿಂಗಲ್ಲಿ ಟ್ಯಾಕ್ಸೇಬಲ್ ಮಾಡ್ತೀವಿ. ನೆಕ್ಸ್ಟ್, ಇನ್ಕಮ್ ಬೈ ವೇ ಆಫ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇನ್ಕಮ್ ಬೈ ವೇ ಆಫ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇಫ್ ದ ಇನ್ಕಮ್ ಈಸ್ ನಾಟ್ ಚಾರ್ಜಬಲ್ ಟು ಇನ್ಕಮ್ ಟ್ಯಾಕ್ಸ್ ಅಂಡರ್ ದ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಯಾವುದಾದರೂ ಸೆಕ್ಯೂರಿಟೀಸ್ ನೀವು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದರೆ, ಅಂತಹ ಸೆಕ್ಯೂರಿಟೀಸ್ ಮೇಲೆ ನಿಮಗೇನಾದರೂ ಇಂಟ್ರೆಸ್ಟ್ ಬಂದಿದ್ದರೆ, ಆ ಬಂದಿರತಕ್ಕಂಥ ಇಂಟ್ರೆಸ್ಟು ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಹೆಡ್ಡಿಂಗಲ್ಲಿ ಟ್ಯಾಕ್ಸೇಬಲ್ ಆಗಿಲ್ಲ ಅಂತ ಅಂದರೆ, ಅಂತಹ ಒಂದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಟ್ಯಾಕ್ಸೇಬಲ್ ಮಾಡ್ಕೋಬೇಕು. ಗೊತ್ತಾಯ್ತಾ? ನೆಕ್ಸ್ಟು, ಇನ್ಕಮ್ ಫ್ರಮ್ ಮೆಷಿನರಿ, ಪ್ಲಾಂಟ್ ಆರ್ ಫರ್ನಿಚರ್ ಬಿಲಾಂಗಿಂಗ್ ಟು ದ ಅಸೆಸ್ಸಿ ಆ್ಯಂಡ್ ಲೆಟ್ ಆನ್ ಹೈಯರ್ ಇಫ್ ಇಟ್ ಈಸ್ ನಾಟ್ ಚಾರ್ಜಬಲ್ ಟು ಇನ್ಕಮ್ ಟ್ಯಾಕ್ಸ್ ಅಂಡರ್ ದ ಹೆಡ್ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಅಸೆಸ್ಸಿಗೆ ಸಂಬಂಧಪಟ್ಟಂತಹ ಮೆಷಿನರಿ, ಪ್ಲಾಂಟ್, ಫರ್ನಿಚರ್ ಅಸೆಸ್ಸಿ ಏನಾದರೂ ಬಾಡಿಗೆಗೆ ಕೊಟ್ಟಿದ್ದರೆ, ಬಾಡಿಗೆಯಿಂದ ಬಂದಿರತಕ್ಕಂಥ ಇನ್ಕಮನ್ನು ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಹೆಡ್ಡಿಂಗಲ್ಲಿ ಟ್ಯಾಕ್ಸೇಬಲ್ ಆಗಿಲ್ಲ ಅಂದರೆ, ಅಂತಹ ಒಂದು ಇನ್ಕಮ್ಸನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೆಡ್ಡಲ್ಲಿ ಟ್ಯಾಕ್ಸೇಬಲ್ ಮಾಡ್ಕೋಬೇಕು. ನೆಕ್ಸ್ಟು, ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ನಮಗೆ ತುಂಬ ಕನ್ಫ್ಯೂಷನ್ ಆಗೋದು ಈ ಸೆಕ್ಯೂರಿಟೀಸ್, ಟೈಪ್ಸ್ ಆಫ್ ಸೆಕ್ಯೂರಿಟೀಸ್. ಆಮೇಲೆ ಈ ಸೆಕ್ಯೂರಿಟೀಸ್ಗೆ ಪರ್ಸೆಂಟೇಜೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಗ್ರಾಸ್ ಕೊಟ್ಟಿದ್ದರೆ ಅದನ್ನು ನೆಟ್ ಕೊಟ್ಟಿದ್ರೆ ನಾವು ಗ್ರಾಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಹೀಗೆಲ್ಲ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ನಮಗೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಆ ಕನ್ಫ್ಯೂಷನ್ಸ್ ಆಗದೇ ಇರಬಾರ್ದು ಅನ್ನೋದಕ್ಕೋಸ್ಕರ ಸಿಂಪಲ್ಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇದನ್ನು. ಫಸ್ಟು, ದೆರ್ ಆರ್ ಸೆಕ್ಯೂರಿಟೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 types. ಎಸ್, securities can be classified into 4 types. First one is tax-free government securities, less tax government securities, tax-free commercial securities, less tax commercial securities. ಏನಪ್ಪ ಇಷ್ಟೊಂದೆಲ್ಲ 4 types ಆಫ್ ಸೆಕ್ಯೂರಿಟೀಸ್ ಇದೆ. ಈ ಒಂದು 4 types ಆಫ್ ಸೆಕ್ಯೂರಿಟೀಸನ್ನು ನಾವು ತುಂಬ ಕಷ್ಟಪಟ್ಟು ಓದಬೇಕಾ, ಕನ್ಫ್ಯೂಸ್ ಆಗುತ್ತಲ್ಲಪ್ಪ, ಹೆಂಗೆ ಎಕ್ಸಾಮಲ್ಲಿ ಅಟೆಂಡ್ ಮಾಡೋದು ಅನ್ನೋದು ತಲೆ ಕೆಡಿಸ್ಕೊಳ್ಳುವಂತಹ ನೆಸೆಸಿಟಿ ಇಲ್ಲ. ಗೊತ್ತಾಯ್ತಾ? ಆರಾಮಾಗಿ ನೀವು 14 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಕಲಿಬೋದು. ಬಟ್ ಇಂತಹ ಒಂದು ಪ್ರಾವಿಷನ್ಸನ್ನು ನಾವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಫಾಲೋ ಮಾಡಲೇಬೇಕು. ನೀವು ಈ ಒಂದು ಪ್ರಾವಿಷನ್ಸನ್ನು ಕರೆಕ್ಟಾಗಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಫಾಲೋ ಮಾಡಿಬಿಟ್ರೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರನೇ ಫಾಲೋ ಮಾಡಿಬಿಟ್ರೆ ನಿಮ್ಮ ಮಾರ್ಕ್ಸ್ ಯಾವಾಗಲೂ ಮ್ಯಾಕ್ಸಿಮಮ್ ಆಗಿರುತ್ತೆ. ಗೊತ್ತಾಯ್ತಾ? ನೀವು ತೆಗೆದುಕೊಳ್ಳುವಂತಹ ಮಾರ್ಕ್ಸ್ ಪರೀಕ್ಷೆಯಲ್ಲಿ ಮ್ಯಾಕ್ಸಿಮಮ್ ಆಗಿರುತ್ತೆ, ಮೀನ್ಸ್ ಔಟ್ ಆಗಿರ್ಬೋದು. ಇವಾಗ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಈ ಒಂದು ಎಲ್ಲ ಟೈಪ್ಸ್ ಆಫ್ ಸೆಕ್ಯೂರಿಟೀಸನ್ನು ನಾವು ಇವಾಗ ಡೀಟೇಲ್ಡಾಗಿ ತಿಳ್ಕೊತಾ ಹೋಗೋಣ. ಮೊದಲು ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಫುಲ್ಲಿ ಎಕ್ಸಮ್ಡ್ ಫ್ರಮ್ ಟ್ಯಾಕ್ಸ್. ಏನು ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇವೆಲ್ಲ ಇಂತಹ ಒಂದು ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಾದರೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ದರೆ ಫುಲ್ಲಿ ಎಕ್ಸಾಮ್ ಫ್ರಮ್ ಟ್ಯಾಕ್ಸ್. ನೀವು 14 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಬರೀ ಎಕ್ಸಾಮ್ ಅಂತ ಬರೆದುಬಿಟ್ರೆ ಸಾಕು, ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಮಾಡುವಂತಹ ನೆಸೆಸಿಟಿ ಇಲ್ಲ. ಗೊತ್ತಾಯ್ತಾ?
ಇವಾಗ ದೀಸ್ ಆರ್ ದ ಸೆಕ್ಯೂರಿಟೀಸ್ ಆನ್ ವಿಚ್ ಇಂಟ್ರೆಸ್ಟ್ ಈಸ್ ರಿಸೀವ್ಡ್ ಫುಲ್ಲಿ ಎಕ್ಸಮ್ ಫ್ರಮ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15. 10 ಸಬ್ಸೆಕ್ಷನ್ 15ನಲ್ಲಿ ಬರುವಂತಹ ಈ ಎಲ್ಲ ಸೆಕ್ಯೂರಿಟೀಸನ್ನು ಇನ್ಕಮನ್ನು ನಾವು ಫುಲ್ಲಿ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಇವೆಲ್ಲ ಎಕ್ಸಾಮ್ಟ್ ಕನ್ಸಿಡರ್ ಮಾಡುವಂತಹ ನೆಸೆಸಿಟಿ ಇಲ್ಲ. ಪ್ರಾಬ್ಲಮಲ್ಲಿ ಏನಾದರೂ ಈ ಒಂದು ಇಂಟ್ರೆಸ್ಟ್ಗಳು ಅಥವಾ ಇನ್ಕಮ್ಗಳು ಏನಾದರೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ದರೆ ನೀವು ಎಕ್ಸಾಮ್ಟ್ ಫ್ರಮ್ ಟ್ಯಾಕ್ಸ್ ಅಂತ ಬರೆದುಬಿಟ್ಟು 10 ಸಬ್ಸೆಕ್ಷನ್ 15 ಅಂತ ಬರೆದ್ರೆ ಸಾಕು. ಇವಾಗ 12 ಇಯರ್ ನ್ಯಾಷನಲ್ ಸೇವಿಂಗ್ಸ್ ಆ್ಯನ್ಯುಟಿ ಸರ್ಟಿಫಿಕೇಟ್, ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬಾಂಡ್ಸ್ 1980, ಪೋಸ್ಟ್ ಆಫೀಸ್ ಕ್ಯಾಶ್ ಸರ್ಟಿಫಿಕೇಟ್ಸ್ 5 years, ನ್ಯಾಷನಲ್ ಪ್ಲಾನ್ ಸೇವಿಂಗ್ ಸರ್ಟಿಫಿಕೇಟ್ 12 years, ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ 7 years or 12 years, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಪೋಸ್ಟ್ ಆಫೀಸ್ ಕ್ಯುಮುಲೇಟಿವ್ ಟೈಮ್ ಡೆಪಾಸಿಟ್ ಅಕೌಂಟ್, ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್ 1999, 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್. ಈ ಒಂದು ಸ್ಪೆಸಿಫಿಕ್ ಇನ್ಕಮ್ಗಳನ್ನು ಏನಾದರೂ 14 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಅಥವಾ 6 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದರೆ ನೀವು ಡೈರೆಕ್ಟಾಗಿ ಫುಲ್ಲಿ ಎಕ್ಸಾಮ್ ಫ್ರಮ್ ಟ್ಯಾಕ್ಸ್ ಅಂತ ಬರೆದು ಸಾಕು. ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಮಾಡುವಂತಹ ನೆಸೆಸಿಟಿ ಇಲ್ಲ. ಗೊತ್ತಾಯ್ತಾ? ನೀವು ಇವಾಗ ಏನು ಮಾಡಬೇಕಪ್ಪ ಅಂದರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಈ ಒಂದು ಸ್ಪೆಸಿಫಿಕ್ ಇನ್ಕಮ್ಗಳನ್ನು ನೀವು ಚೆನ್ನಾಗಿ ಒಂದು 5ರಿಂದ 10 ಸಲ ಓದ್ಬಿಟ್ರೆ ತುಂಬ ಯುಟಿಲೈಸ್ ಆಗುತ್ತೆ ನಿಮಗೆ. ಅವಾಗ ಐಡೆಂಟಿಫೈ ಮಾಡ್ಬೋದು ಯಾವುದು ಎಕ್ಸಾಮ್ಟು ಯಾವುದು ಟ್ಯಾಕ್ಸಬಲ್ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಅದ್ರ ಪ್ರಕಾರ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ಲೆಸ್ ಟ್ಯಾಕ್ಸ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಇಶ್ಯೂಸ್ ದೀಸ್ ಸರ್ಟಿಫಿಕೇಟ್ಸ್. ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಇಶ್ಯೂಸ್ ದೀಸ್ ಸೆಕ್ಯೂರಿಟೀಸ್. ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟು ಇಂತಹ ಸೆಕ್ಯೂರಿಟಿಗಳನ್ನು ಇಶ್ಯೂ ಮಾಡ್ತಾ ಇರುತ್ತೆ. ದ ಇಂಟ್ರೆಸ್ಟ್ ಆನ್ ದೀಸ್ ಸೆಕ್ಯೂರಿಟೀಸ್ ಈಸ್ ಟ್ಯಾಕ್ಸಬಲ್. ಗೌರ್ಮೆಂಟವರು, ಸೆಂಟ್ರಲ್ ಗೌರ್ಮೆಂಟು ಅಥವಾ ಸ್ಟೇಟ್ ಗೌರ್ಮೆಂಟವರು ಇಶ್ಯೂ ಮಾಡುವಂತಹ ಸೆಕ್ಯೂರಿಟೀಸ್ ಮೇಲೆ ಏನಾದರೂ ಇಂಟ್ರೆಸ್ಟ್ ಬಂದರೆ ಅಂತಹ ಇಂಟ್ರೆಸ್ಟ್ ಟ್ಯಾಕ್ಸಬಲ್. ಬಟ್ ನೋ ಟ್ಯಾಕ್ಸ್ ಇಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಆನ್ ಸಚ್ ಸೆಕ್ಯೂರಿಟೀಸ್. ಈ ರಿಸೀವ್ ಮಾಡಿರ್ತಕ್ಕಂಥ ಇಂಟ್ರೆಸ್ಟ್ ಮೇಲೆ ಯಾವುದೇ TDS ಅನ್ನು ಡಿಡಕ್ಟ್ ಮಾಡುವಂತಹ ನೆಸೆಸಿಟಿ ಇಲ್ಲ. ದೇರ್ ಫೋರ್ ಇಂಟ್ರೆಸ್ಟ್ ಆನ್ ದೀಸ್ ಸೆಕ್ಯೂರಿಟೀಸ್ ವಿಲ್ ನಾಟ್ ಬಿ ಗ್ರಾಸ್ಡ್ ಅಪ್. ಅಂದರೆ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಮಾಡಿರ್ತಕ್ಕಂಥ ಯಾವುದೇ ಒಂದು ಸೆಕ್ಯೂರಿಟೀಸ್ಗಳ ಮೇಲೆ ಗ್ರಾಸ್ ಮಾಡುವಂಥದ್ದು, ನೆಟ್ ಮಾಡುವಂಥದ್ದು ಅಗತ್ಯತೆಗಳಿಲ್ಲ. ಡೈರೆಕ್ಟಾಗಿ ಎಷ್ಟು ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೋ, ಎಷ್ಟು ಇಂಟ್ರೆಸ್ಟ್ ಕೊಟ್ಟಿದ್ದಾರೋ ಅಷ್ಟು ಅಮೌಂಟನ್ನು ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ಡೈರೆಕ್ಟಾಗಿ ಪ್ರಾಬ್ಲಮಲ್ಲಿ ತೋರಿಸಿದ್ರೆ ಸಾಕು. ಗೊತ್ತಾಯ್ತಾ? ಪ್ರಾಬ್ಲಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಮಾಡಿರ್ತಕ್ಕಂಥ ಯಾವುದಾದ್ರೂ ಸೆಕ್ಯೂರಿಟೀಸ್ ಮೇಲೆ ಇಂಟ್ರೆಸ್ಟ್ ಪರ್ಸೆಂಟೇಜ್ ಕೊಟ್ಬಿಟ್ಟು ಇಂಟ್ರೆಸ್ಟ್ ಕೊಟ್ಟಿರ್ತಾರೆ. ನಾವು ಆ ಒಂದು ಇಂಟ್ರೆಸ್ಟ್ ಪರ್ಸೆಂಟೇಜ್ ಮೇಲೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಪ್ರಾಬ್ಲಮಲ್ಲಿ ತೋರಿಸಿದ್ರೆ ಸಾಕು. ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಮಾಡೋಂಥ ನೆಸೆಸಿಟಿಗಳು ಇರೋದಿಲ್ಲ. ಗೊತ್ತಾಯ್ತಾ? ಮೊದಲನೇದು ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಫುಲ್ಲಿ ಎಕ್ಸಾಮ್ ಫ್ರಮ್ ಟ್ಯಾಕ್ಸ್. ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಬರೀ ಇಂಟ್ರೆಸ್ಟ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಿ ಪ್ರಾಬ್ಲಮಲ್ಲಿ ತೋರಿಸಿದ್ರೆ ಸಾಕು. ನೆಕ್ಸ್ಟು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸನ್ನು ಇಶ್ಯೂ ಮಾಡೋದು ಯಾರ್ಯಾರಪ್ಪ ಅಂದರೆ ಲೋಕಲ್ ಅಥಾರಿಟಿ ಆಗಿರ್ಬೋದು, ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ಸ್ ಆಗಿರ್ಬೋದು, ಕಂಪನಿ ಇನ್ ದ ಫಾರ್ಮ್ ಆಫ್ ಡಿಬೆಂಚರ್ಸ್ ಆರ್ ಇಶ್ಯೂ ಸಚ್ ಸೆಕ್ಯೂರಿಟೀಸ್. ಲಿಟ್ರಲಿ ಟ್ಯಾಕ್ಸ್ ಫ್ರೀ ಇಯರ್ ಮೀನ್ಸ್ ದ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಈಸ್ ಪೇಯ್ಡ್ ಬೈ ದ ಇಶ್ಯೂಯಿಂಗ್ ಅಥಾರಿಟಿ. ಇಲ್ಲಿ ಯಾಕೆ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಕೂಗ್ತಾರೆ ಅಂದರೆ ಇಶ್ಯೂಯಿಂಗ್ ಅಥಾರಿಟಿ ಅವರೇ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಮೇಲೆ ಟ್ಯಾಕ್ಸನ್ನು ಕಟ್ಟಿಬಿಡ್ತಾರೆ. ಅದಕ್ಕೆ ಇದನ್ನು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಕೂಗ್ತಾರೆ. ಗೊತ್ತಾಯ್ತಾ? ಓಕೆ, ಇವಾಗ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಮೇಲೆ ನಾವು ಏನೇನು ಮಾಡ್ಬೋದು? ಇಲ್ಲಿ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸನ್ನು ಲೋಕಲ್ ಅಥಾರಿಟಿಯವರು ಇಶ್ಯೂ ಮಾಡಿದರೆ ನೆಟ್ ಇಂಟ್ರೆಸ್ಟ್ ಇಂಟು 100/90 ಮಾಡ್ಕೋಬೇಕು. ಇಫ್ ದ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ಅದರ್ ದ್ಯಾನ್ ಲೋಕಲ್ ಅಥಾರಿಟಿ, ಅಂದರೆ ಲೋಕಲ್ ಅಥಾರಿಟಿ ಬಿಟ್ಟು ಬೇರೆ ಯಾರಾದರೂ ಇಶ್ಯೂ ಮಾಡಿದರೆ ನೆಟ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100/80 ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಲೋಕಲ್ ಅಥಾರಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಗೊತ್ತಾಯ್ತಾ? ಲೋಕಲ್ ಅಥಾರಿಟಿ ಅಂದರೆ ಏನಪ್ಪ ಅಂದರೆ ಗ್ರಾಮ ಪಂಚಾಯಿತಿ ಇರ್ಬೋದು, ತಾಲೂಕ್ ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿರ್ಬೋದು. ಇವನ್ನೆಲ್ಲ ನಾವು ಲೋಕಲ್ ಅಥಾರಿಟಿ ಅಂತ ಕೂಗ್ತೀವಿ. ಗೊತ್ತಾಯ್ತಾ? ನೆಕ್ಸ್ಟು ರೂಲ್ಸ್ ಫಾರ್ ಗ್ರಾಸಿಂಗ್ ಅಪ್ ಆಫ್ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಕ್ರಾಸ್ವರ್ಡ್ ಪಸಲ್ಸ್, ರೇಸಸ್ ಆ್ಯಂಡ್ ಅದರ್ ಕ್ಯಾಶುಯಲ್ ಇನ್ಕಮ್ಸ್. ಇವಾಗ ಪ್ರಾಬ್ಲಮಲ್ಲಿ ಏನಾದರೂ ಕ್ಯಾಶುಯಲ್ ಇನ್ಕಮ್ಸ್ ಏನಾದರೂ ಕೊಟ್ಬಿಟ್ಟಿದ್ರೆ ನಾವು ಏನು ಮಾಡಬೇಕು? ಕ್ಯಾಶುಯಲ್ ಇನ್ಕಮ್ಸ್ ಏನಾದರೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ದರೆ ನೆಟ್ ಕೊಟ್ಟಿದ್ದರೆ ಗ್ರಾಸ್ ಮಾಡ್ಕೋಬೇಕು.
ಹೇಗೆ ಮಾಡ್ಕೋಬೇಕು ಗ್ರಾಸ್ನ, ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ ಅಲ್ವಾ, ಆ ಪ್ರಾವಿಷನ್ಸ್ನ ಇವಾಗ ತಿಳ್ಕೊಳ್ಳೋಣ. ಎನಿ ಇನ್ಕಮ್ ಫ್ರಮ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ಕ್ರಾಸ್ ವರ್ಡ್ ಪಜಲ್ಸ್, ರೇಸಸ್ ಇನ್ಕ್ಲೂಡಿಂಗ್ ಹಾರ್ಸ್ ರೇಸಸ್, ಕಾರ್ಡ್ ಗೇಮ್ಸ್ ಆ್ಯಂಡ್ ಗೇಮ್ಸ್, ಎನಿ ಸಾರ್ಟ್ ಆಫ್ ಗ್ಯಾಂಬ್ಲಿಂಗ್ ಆರ್ ಬೆಟ್ಟಿಂಗ್ ಫ್ರಮ್ ವಾಟ್ಸೋ ಎವರ್ ಈಸ್ ಟ್ಯಾಕ್ಸೆಬಲ್. ಇವಾಗ ಗ್ಯಾಂಬ್ಲಿಂಗ್ ಇರ್ಬೋದು, ಲ್ಯಾಟ್ರಿ ಇರ್ಬೋದು, ಕ್ರಾಸ್ವರ್ಡ್ ಪಜಲ್ಸ್ ಇರ್ಬೋದು, ಹಾರ್ಸ್ ರೇಸ್ ಇರ್ಬೋದು, ಕಾರ್ಡ್ ಗೇಮ್ಸ್ ಇರ್ಬೋದು, ಈ ಎಲ್ಲ, ಆಮೇಲೆ ಬೆಟ್ಟಿಂಗ್ ಸಹ, ಈ ಒಂದು ಎಲ್ಲ ಕ್ಯಾಶುವಲ್ ಇನ್ಕಮ್ಸನ್ನು ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಇಂತಹ ಎಲ್ಲವೂ ಸಹ ಟ್ಯಾಕ್ಸೆಬಲ್ ಆಗಿರ್ತವೆ. ಇವಾಗ ದ ಅಮೌಂಟ್ ರಿಸೀವ್ಡ್ ಬೈ ದ ಅಸೆಸ್ಸಿ ಈಸ್ ಟ್ಯಾಕ್ಸೆಡ್ ಇಫ್ ದ ಇನ್ಕಮ್ ಎಕ್ಸೀಡ್ಸ್ ₹5,000. ಏನಾದರೂ ಅಸೆಸ್ಸಿ 5,000ಕ್ಕಿಂತ ಹೆಚ್ಚು ಲಾಟ್ರಿನಲ್ಲಿ ಗೆದ್ದಿದ್ರೆ ಅಂತಹ ಇನ್ಕಮ್ ಟ್ಯಾಕ್ಸೆಬಲ್ ಆಗುತ್ತೆ. ಅಸೆಸ್ಸಿ 5,000ಕ್ಕಿಂತ ಕಡಿಮೆ ಅಮೌಂಟನ್ನು ಲಾಟ್ರಿನಲ್ಲಿ ಗೆದ್ದಿದ್ರೆ ಅದು ಯಾವುದೇ ಕಾರಣಕ್ಕೂ ಟ್ಯಾಕ್ಸೆಬಲ್ ಆಗೋದಿಲ್ಲ. ನೆಕ್ಸ್ಟು, ಅಸೆಸ್ಸಿ ಹಾರ್ಸ್ ರೇಸಲ್ಲಿ 2,500 ರೂಪೀಸ್ಗಿಂತ ಜಾಸ್ತಿ ಅಥವಾ 2,500ಗಿಂತ ಜಾಸ್ತಿ ಗಳಿಸಿದರೆ ಟ್ಯಾಕ್ಸೆಬಲ್ ಆಗುತ್ತೆ, ಇಲ್ಲ ಅಂದರೆ ಟ್ಯಾಕ್ಸೆಬಲ್ ಆಗೋದಿಲ್ಲ. ಇವಾಗ ಗ್ರಾಸಿಂಗ್ ಅಪ್ ಮಾಡೋದು ಹೇಗೆ, ಇದನ್ನು ಗ್ರಾಸಿಂಗ್ ಅಪ್ ಫಾರ್ಮುಲಾ ಈಕ್ವಲ್ಸ್ ಅಮೌಂಟ್ ರಿಸೀವ್ಡ್ ಇಂಟು 100/70. ಥ್ಯಾಂಕ್ ಯು. ಥಿಯರಿ ಪಾರ್ಟ್ ಇಷ್ಟಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಕ್ಟಿಕಲ್ಸನ್ನು ಸ್ಟಾರ್ಟ್ ಮಾಡ್ತೀನಿ.